ಹರುಷವೇನಯ್ಯ ಧರಣಿ ಸುರರ ನಾಶ ನಿನಗೆ ಹರುಷವೇನಯ್ಯ ಧರಣಿ ಸುರರ ನಾಶ ನಿನಗೆ ಹರುಷವೇನಯ್ಯ ನಿನಗೆ ಹರುಷವೇನಯ್ಯ ಸುರರ ನಾಶ ನಿನಗೆ ಹರುಷವೇನಯ್ಯ ಶಿಷ್ಟರು ಎಲ್ಲಿ ಜೀವನವನ್ನು ಎತ್ತುತ್ತಾರೋ ಅಲ್ಲಿ ನೀನು ಅವರಿಗೆಲ್ಲ ಈ ರೀತಿ ವರವನ್ನು ಕೊಟ್ಟರೆ ನಮ್ಮ ಗತಿ ಏನಾಗಬೇಕು ಹೇಳು. ನಿನಗೆ ಒಬ್ಬ ಮಗ ಹುಟ್ಟಿಕೊಂಡ ಭಸ್ಮಾಸುರ, ಅವನಿಗೆ ಉರಿ ಹಸ್ತವನ್ನು ಕರುಣಿಸಿದ್ದಿ, ಅವನು ಕಂಡ ಕಂಡವರ ತಲೆಯ ಮೇಲೆ ಕೈ ಇಡುತ್ತಿದ್ದಾನೆ. ಈ ರೀತಿಯಾದರೆ ನಮ್ಮ ಗತಿ ಏನು ಪ್ರಭು? ಜಗದಲ್ಲಿ ಅಳಿವಿಗೆ ಹಾಗೂ ಉಳಿವಿಗೆ ನೀನೇ ಕಾರಣ ಆದರೆ ಹೇಗೆ ಸಾಧ್ಯ ಅಂತ ಹೇಳಿ. ಈ ನನ್ನ ಕಷ್ಟವನ್ನು ಬ್ರಹ್ಮದೇವರಲ್ಲಿ ಹೋಗಿ ಹೇಳಿಕೊಳ್ತಾನೆ, ಮುಂದೇನಾಗ್ತದೆ ನೋಡೋಣ. ಬಳಲುತ್ತ ಬಂದಿರಿ ಏನು ಕೇಳಿ ನೀವು ದಾನವರಿಂದು ಪಾತಿಯ ಸಹಿಸರೇ ಇದ್ದ ಏನು ಕೇಳಿ ಹರನ ಕುಮಾರ ದುರುಳ ಹರನ ಕುಮಾರಕ ದುರುಳ ಭಸ್ಮಾಸುರ ಕಮಲ ಸಂಭವ ದುರುಳ ಭಸ್ಮಾಸುರ ಕಮಲ ಸಂಭವ ತನ್ನ ಉರಿಯ ಹಸ್ತನೆ ಎಮ್ಮ ದಹಿಸಲು ಬಂದಿದ ಎಮ್ಮ ಉರಿಯ ಹಸ್ತನೆ ದಹಿಸಲು ಬಂದಿದ ಎಮ್ಮ ಉರಿಯ ಹಸ್ತನೆ ದಹಿಸಲು ಬಂದಿದ ಕಮಲ ಸಂಭವ ಅರುವುದೆಲ್ಲರೂ ಏಳಿರೈದ ಮಾರಮಣಯ ನಾವು ದೂರೊಳ್ಳಿದು ಏಳಿರೈದ ವೈಕುಂಠಕ್ಕೆ ಹೋಗಿ ಅಲ್ಲಿ ಹೋಗಿ ಹೇಳುವುದು. ಏನಿದು ಸುರರೆಲ್ಲ ಬಳಲುತ್ತ ಬಂದಿರಿ ಏನು ಏನು ಏನಿದು ಸುರರೆಲ್ಲ ಬಳಲುತ್ತ ಬಂದಿರಿ ಏನು ಬೇರೆ
ಘನವಾದುದೇ ದಾನವರು ಪಟೇಲ ಇಂದು ಘನವಾದುದೇ ಏನು 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 ಪೇಳಿ ಏನಿದು ಸುರರೆಲ್ಲ ಬಳಲುತ್ತ ಬಂದಿದೆ ಏನು ಬೇಡಿ ಆದರೆ ವೈಕುಂಠವನ್ನು ಅನಿರೀಕ್ಷಿತವಾಗಿ ಪ್ರವೇಶಿಸುತ್ತಿರಲ್ಲ ಸೃಷ್ಟಿಕರ್ತನಾಗಿರುವಂತಹ ವಿಧಾನವೇನು ನಿರಂತರವಾಗಿ ಸೃಷ್ಟಿ ಕಾರ್ಯವನ್ನು ಮಾಡಬೇಕಾಗಿರುವುದು ನಿನ್ನದಾದಂತಹ ಕರ್ತವ್ಯ ದೇವತೆಗಳನ್ನು ಪಾಲಿಸಬೇಕಾದಂತಹದ್ದು ನಿನ್ನ ಕರ್ತವ್ಯ ಆದರೆ ನಿಮ್ಮ ಕರ್ತವ್ಯವನ್ನು ಬಿಟ್ಟು ವೈಕುಂಠವಾಸಿಯಾದಂತಹ ನೋಡಲು ಶೀಘ್ರವಾಗಿ ಬಂದಿದ್ದೀರಲ್ಲ ಏನು ಕಾರಣ ದಾನವಲ್ಲಿನ ಉಪದ್ರವೇ ಅಥವಾ ಮತ್ತಾರಿಗೂ ನಿಮಗೆ ಆಗಿರುವಂತಹ ತೊಂದರೆ ನಿಜವಾಗಿ ಹೇಳ್ತದೆ ಬಗೆಹರಿಸಿಕೊಳ್ಳುತ್ತೇವೆ ಹರನ ಕೃತ್ಯಗಳಿಂದ ಇರಲು ಇಬ್ಬೇಲ ಹರನ ಕೃತ್ಯಗಳಿಂದ ಇರಲು ಇಂಬೇಲ ಹೊರೆಯುವುದ್ಯಾರಿಗಿನ್ನೂ ಹೊರೆಯುವುದ್ಯಾರಿಗಿನ್ನೂ ಪುರವ ಬಿಟ್ಟೋಡುವ ಕಾಲ ಬಂದಿದೆ ಹರಿಯೇ ನೀ ರಕ್ಷಿಸಯ್ಯ ಇಂದು ರಕ್ಷಿಸಯ್ಯ ಹರಿಯೇ ನೀ ರಕ್ಷಿಸಯ್ಯ ಪರಮೇಶ್ವರನಿಗೆ ತಾನು ಧರಿಸುವಂತಹ ವಸ್ತ್ರದಲ್ಲಿ ಕಲ್ಲೊಂದು ಸಿಕ್ಕಿದಂತೆ ಅದನ್ನು ಭೂಮಿಗೆ ಬೆಸೆದಾಗ ಅಲ್ಲಿಂದ ರಕ್ಕಸನೊಬ್ಬ ಹುಟ್ಟಿ ಬಂದ ಆತನಿಗೆ ಉರಿ ಹಸ್ತವನ್ನು ತೊಡಿಸಿದ್ದಾನೆ ಆತ ಆತ ಸ್ವರ್ಗಕ್ಕೆ ದಾಳಿ ಇಟ್ಟಿದ್ದಾನೆ ನಮ್ಮೆಲ್ಲರ ತಲೆ ಮೇಲೆ ಕೈಯಿದ್ದಾನೆ ಆದ್ರಿಂದ ನೀವೇ ರಕ್ಷಿಸಬೇಕು ಅನಲ ಹಸ್ತವನ್ನು ಕೊಟ್ಟಿರುವಂತಹ ಪರಮೇಶ್ವರನ ಔಚಿತ್ಯದಿಂದಾಗಿ ನಿಮ್ಮೆಲ್ಲವರಿಗೂ ತೊಂದರೆಯಾಗಿದೆ ಆ ತೊಂದರೆಯ ಬಗೆಹಾರ ನಮ್ಮಿಂದ ಆಗಬೇಕು ಆದರೆ ವರವನ್ನು ಕೊಟ್ಟಿರುವಂತಹ ಆ ಗಂಗಾಧರ ಆತನನ್ನೇ ಈ ವಿಷಯವಾಗಿ ವಿಮರ್ಶಿಸಬೇಕಾಗಿದೆ ಶೀಘ್ರವಾಗಿ ರಜತಾಂಶ ನಾವು ಈ ಕಡೆ ನಾವು ಇಲ್ಲಿ ನಮಸ್ಕಾರ ನಮಸ್ಕಾರ ನಿನ್ನ ನಮಸ್ಕಾರಕ್ಕೆ ನಮ್ಮ ತಿರಸ್ಕಾರ ಉಂಟು ಎಲ್ಲ ನಮಸ್ಕಾರಕ್ಕೆ ತಿರಸ್ಕಾರ ಸತ್ಯ ಪುರಸ್ಕಾರ ಯಾತಕೈ ನಿನಗಿಂಥ ಬುದ್ಧಿ ನಿನಗೆ ಇಂಥ ಬುದ್ಧಿಯೋ ಖ್ಯಾತಿ ಪುಂದಿದೆ ದೇಶ ದೇಶದಿ ಖ್ಯಾತಿ ಪುಂದಿದೆ ಸಕಲ ಲೋಕದಿ ಜಾತ ಭಸ್ಮಾಸುರಗೆ ಅನಲ ಹಸ್ತವೀತೋ ಜಾತ ಭಸ್ಮಾಸುರಗೆ ಅನಲ ಹಸ್ತವೀತೋ ತನ್ನದೇ ಆಗಿರುವಂತಹ ಕರ್ತವ್ಯವನ್ನು ಪರಿಪಾಲಿಸುತ್ತಾ ಲೋಕದ ಕಲ್ಯಾಣಕ್ಕಾಗಿ ದುಡಿಯುತ್ತಿದ್ದಾರೆ ಅಂದ ಹಾಗೆಯೇ ವಿಷ್ಣುವಾದಂತಹ ನಾನು ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕಾದಂತಹ ಕರ್ತವ್ಯವನ್ನು ಕಾಲಕ್ಕೆ ಸರಿಯಾಗಿ ಮಾಡುತ್ತಾ ಇದ್ದೇನೆ ಆದರೆ ನಿನ್ನಿಂದಾದಂತಹ ಔಚಿತ್ಯ ಅಚಾತುರ್ಯ ಏನನ್ನು ಬಲೆಯ ಆ ಭಸ್ಮಾಸುರನಿಗೆ
ಲೋಕವನ್ನೇ ನಿರ್ನಾಮ ಮಾಡುವಂತಹ ಕಾರ್ಯವನ್ನು ನೀನು ಮಾಡ್ತಾ ಇದ್ದೀಯಾ. ನಿನ್ನ ಈ ಬುದ್ಧಿಗೆ ನಾನು ಏನಂತ ಹೇಳಲಿ? ಲೋಕದ ಒಳಿತಿಗಾಗಿ ಕೊಟ್ಟದ್ದು ಅಲ್ಲ ಅಂತ ನೀನ್ ಹೇಳ್ತಾ ಇದ್ದೀಯ. ಲೋಕ ಹಾಳಾಗ್ತಾ ಉಂಟು ಅಂತ. ಎಲ್ಲಿ ಯಾವ ಲೋಕ ಹಾಳಾಗಿದೆ, ಏನಾಗಿದೆ ಅಂತ ಗೊತ್ತಾಗ್ಲಿಲ್ವಲ್ಲ. ಗೊತ್ತಿಲ್ಲ ನಿನಗೆ. ವಿಪ್ರಮುನಿಗಳ ಉರಿಯ ಹಸ್ತವೇ ದಹಿಸುವನು, ಉರಿಯ ಹಸ್ತವೇ ದಹಿಸುವನು ಸುರರಯ ಸುರರಾಯನನು ಹರಿಸಿದ ಹೊಣೆಯ ಹೊರೆಯಲೇನು. ಈ ಪ್ರಪಂಚದೊಳಗೆ ಇರುವಂತಹ ಗೋ ಬ್ರಾಹ್ಮಣರನ್ನ, ಸಾಧು ಸಂತರನ್ನ, ಮುನಿ ಪುಂಗವರನ್ನ ಎಲ್ಲರನ್ನು ನಾಶಪಡಿಸಿ ಅವರ ತಲೆ ಮೇಲೆಲ್ಲ ಕೈ ಇಟ್ಟು ಇದೋ ದೇವತೆಗಳಾದಂತಹ ದೇವೇಂದ್ರ 33 ಕೋಟಿ ದೇವತೆಗಳು ಇರುವಂತಹ ಆ ಸ್ವರ್ಗ ಇದೆಯಲ್ಲ ಅಲ್ಲಿಗೂ ನಡೆದಲ್ಲಿದ್ದಾರೆ. ಅದಲ್ಲದೆ ಮಾತ್ರ ಅಂತ ಕೆಲಸ ಅಲ್ಲ, ಸ್ವರ್ಗಕ್ಕೂ ಬಂದಿದ್ದಾರೆ. ಸ್ವರ್ಗವಾಕತ್ತು ದೇವೇಂದ್ರ ಓಡಿ ಬರುವ ಕಾರಣ ಅದಕ್ಕೆ, ಅದೇ ಕಾರಣ. ಹಾಗೂ ಬ್ರಹ್ಮ ಬಂದಿದ್ದಾರೆ. ಅಲ್ಲದೆ ನಾಳೆ ನಮ್ಮನ್ನು ಬಿಡಲು ನಮ್ಮನ್ನು ಬಿಡಲು ಧರಿಸಿ ಶಾಂತತೆ ಮೌನದಿಂದಲೇ ತರಳರಮ್ಮನೇ ಭಸ್ಮಾಸುರತ ಧರಿಸಿ ಶಾಂತತೆ ಮೌನದಿಂದಲೇ ಭಸ್ಮಾಸುರ ಭಸ್ಮನಿಗರ್ಪಿಸ ಅನೇಕ ರೀತಿಯಿಂದ ನೀತಿಯ ಮಾತುಗಳನ್ನು ಹೇಳಿದ್ದೇನೆ. ವರ ಕೊಡುವುದಿದ್ರು ಯಾಕಾಗಿ, ಯಾರಿಗಾಗಿ? ನನಗಾಗಿ ಅವನು ವರ ಪಡೆದದ್ದು. ನಾನು ಕೊಟ್ಟದಿದ್ರೆ ನನಗಾಗಿ, ನನ್ನ ಕೆಲಸಕ್ಕಾಗಿ ಕೊಡುವಾಗ ಹೇಳಿದ್ದೇನೆ. ಈ ವರವನ್ನ ಸದ್ವಿನಿಯೋಗ ಮಾಡಿಕೊ. ಸಾಧು ಸಜ್ಜನರ ತಲೆಯ ಮೇಲೆ ಈ ಕೈಯನ್ನು ಇಡ್ಲಿಕ್ಕೆ ಹೋಗಬೇಡ. ನಾನಾ ರೀತಿಯಲ್ಲಿ ಹೇಳಿದ್ರು ಕೂಡ ಆತ ಇಂತಹ ಅಕೃತ್ಯಕ್ಕೆ, ಅಕಾರ್ಯಕ್ಕೆ ಮುಂದಾಗ್ತಾನೆ ಅಂತಾದ್ರೆ ಆತನ ದುಷ್ಟ ಶಕ್ತಿಯನ್ನು ನಿಯಂತ್ರಿಸಬೇಕಾದ್ದು ಅಷ್ಟೊಳಗೆ ಏನ ಮಾಡಲಿ ನಾನು ಹಾನಿ ಬಂದೊದಗಿತು, ಏನ ಮಾಡಲಿ ನಾನು ಹಾನಿ ಬಂದೊದಗಿತು. ಸೋನು ಎಂದೆಂಬ ಮೋಹದಲ್ಲಿ, ಸೋನು ಎಂದೆಂಬ ಮೋಹದಲ್ಲಿ, ಮೋಹದಲ್ಲಿ ರೈತ ದಿನಕರೆ ದಾನವ ಗುಣವಾದ ಬಿಡಲಿಲ್ಲವೆನ್ನೆಯುವ ಕಾಣುವುದು ಅನೇಕ ರೀತಿಯಲ್ಲಿ ಕೇಳಿಕೊಂಡು ವರ ಕೊಟ್ಟದ್ದೇ ಹೌದಾದ್ರೆ ಈ ವರವನ್ನು ಸದ್ವಿನಿಯೋಗ ಪಡಿಸಿಕೊಳ್ಳುವುದಿಲ್ಲ. ದುಷ್ಟರ ಹಳ್ಳಕ್ಕಾಗಿ ಉಪಯೋಗಿಸುವುದಿಲ್ಲ. ಸಾಧು ಸಜ್ಜನರ ಮೇಲೆ ತಲೆಯ ಮೇಲೆ ಕೈ ಇಡುತ್ತಾರೆ ಅಂತ ಹೇಳಿದ್ರು ಕೂಡ ನನ್ನ ಮಡದಿಯ ಮಾತಿಗೆ ಎಲ್ಲಿಂತೂ ಬೆಲೆ ಕೊಡದೆ ಕೊಟ್ಟ. ಯಾಕೆ? ಮಗನೆಂಬ ಮೋಹಕ್ಕೆ ಒಳಗಾಗಿ ಪ್ರೀತಿಯ ಬಾಣವ
ಯಾವ ಅಪ್ಪನಿಗೆ ಇರೋದಿಲ್ಲ ಹೇಳಿ. ಹುಟ್ಟಿದ ಕ್ಷಣವೇ ಅಪ್ಪ ಅವನಿಗೆ ಬಿಡಕ್ಕೂ ಕೆಲಸ ಕೊಡುವಂತ ಅವನೇ ಕೇಳಿದ್ದು ಕೊಟ್ಟೆ. ಹೌದು, ಆದ್ರೆ ನನ್ನ ಮಗ ಹೀಗೆ ಮಾಡ್ತಾರೆ ಅಂತ ಭಾವಿಸಲಿಲ್ಲ. ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗದು. ಆದ್ದರಿಂದ ಈ ಮೊದಲ ತಿಳಿಸಿದ ಹಾಗೆ ಇವತ್ತು ನನ್ನ ಮಗ ಬಂದ ಅಂತ ಆದ್ರೆ ಎರಡು ಕಾಲ ಬಂತು, ಅವನಿಗೆ ಕೆಡು ಕಾಲ ಬಂತು, ಕೆಡು ಕಾಲ ಅವನಿಗೆ ಕಡೆಕಾಲ ಒಂದೇ ಬಂತು. ತರಳರಂದರಿ ಭಸ್ಮಾಸುರದ ಭೈಸಿ ಶಾಂತರಿ ಮೌನದಿಂದಲೇ ಕರದ ಭಸ್ಮವಾನಿ ಅರ್ಪಿಸ ಕೆಳಗೆ ಇನ್ನು ಮುಂದೆ ನೀನು ನನಗೆ ಮಗನಲ್ಲ, ನಿನಗೆ ನಾನು ಅಪ್ಪನಲ್ಲ. ನಿನ್ನ ಮುಖಾವಲೋಕನ ನಿಷೇಧ ಹೊರಾಜ ಮುಖ ತೋರಿಸಲಾದ ಕೆಟ್ಟವನೇ. ಅಪ್ಪ, ಸಿಟ್ಟು ಬಂದಿದೆ ಅಪ್ಪನಿಗೆ, ತಿಳಿದಿದ್ದೇನೆ. ಇವರಿಗೆ ಬೆದರುವ ನಾಳೆಯೇ ಮೂವರ ಶೋಧಿಸಿ ಸಹಿಸುವೆನು, ಮೂವರ ಶೋಧಿಸಿ ಸಹಿಸುವೆನು. ಬೆದರುವ ಭಾಟನಲ್ಲ, ನಾಳೆ ಈ ಮೂವರ ಶೋಧಿಸಿ ಸಹಿಸುವೆನು. ಪ್ರೀತಿಯ ಮುದ್ದು ಮಗನಾದಂತಹ ಭಸ್ಮಾಸುರನ ಮೇಲೆ ಪ್ರೀತಿ
ಮರೆಯುವುದ್ಯಾರಿಗಿನ್ನು ಮರೆಯುವುದ್ಯಾರಿಗಿನ್ನು ಪುರವ ಬಿಟ್ಟೋಡುವ ಕಾಲ ಬಂದಿದೆ ಹರಿಯೇ ನೀ ರಕ್ಷಿಸಯ್ಯ ಇಂದು ರಕ್ಷಿಸಯ್ಯ ಹರಿಯೇ ನೀ ರಕ್ಷಿಸಯ್ಯ ಪರಮೇಶ್ವರನಿಗೆ ತಾನು ಧರಿಸುವಂತಹ ವಸ್ತ್ರದಲ್ಲಿ ಕಲ್ಲೊಂದು ಸಿಕ್ಕಿತಂತೆ. ಅದನ್ನು ಭೂಮಿಗೆ ಬೆಸೆದಾಗ ಅಲ್ಲಿಂದ ರಕ್ಕಸನೊಬ್ಬ ಹುಟ್ಟಿ ಬಂದ. ಆತನಿಗೆ ಉರಿ ಹಸ್ತವನ್ನು ತೊಡಿಸಿದ್ದಾನೆ. ಆತ ಆತ ಸ್ವರ್ಗಕ್ಕೆ ದಾಳಿ ಇಟ್ಟಿದ್ದಾನೆ. ನಮ್ಮೆಲ್ಲರ ತಲೆ ಮೇಲೆ ಕೈತಾನೆ. ಆತನಿಂದ ನೀವೇ ರಕ್ಷಿಸಬೇಕು. ಅನಲ ಹಸ್ತವನ್ನು ಕೊಟ್ಟಿರುವಂತಹ ಪರಮೇಶ್ವರನ ಔಚಿತ್ಯದಿಂದಾಗಿ ನಿಮ್ಮೆಲ್ಲವರಿಗೂ ತೊಂದರೆಯಾಗಿದೆ. ಆ ತೊಂದರೆಯ ಬಗೆಹಾರ ನಮ್ಮಿಂದ ಆಗಬೇಕು. ಆದರೆ ವರವನ್ನು ಕೊಟ್ಟಿರುವಂತಹ ಆ ಗಂಗಾಧರ ಆತನನ್ನೇ ಈ ವಿಷಯವಾಗಿ ವಿಮರ್ಶಿಸಬೇಕಾಗಿದೆ. ಶೀಘ್ರವಾಗಿ ರಜತಾಂಶ ನಾವು ಈ ಕಡೆ ನಾವು ಇಲ್ಲಿ ನಮಸ್ಕಾರ ನಮಸ್ಕಾರ. ನಿನ್ನ ನಮಸ್ಕಾರಕ್ಕೆ ನಮ್ಮ ತಿರಸ್ಕಾರ ಉಂಟು. ಎಲ್ಲ ನಮಸ್ಕಾರಕ್ಕೆ ತಿರಸ್ಕಾರ ಸತ್ಯ ಪುರಸ್ಕಾರ. ಯಾತಕೈ ನಿನಗಿಂಥ ಬುದ್ಧಿ ನಿನಗೆ ಇಂಥ ಬುದ್ಧಿಯೋ ಖ್ಯಾತಿ ಪುಂದಿದೆ ದೇಶ ದೇಶದಿ ಖ್ಯಾತಿ ಪುಂದಿದೆ ಸಕಲ ಲೋಕದಿ ಜಾತ ಭಸ್ಮಾಸುರಗೆ ಅನಲ ಹಸ್ತವಿತ್ತು ಜಾತ ಭಸ್ಮಾಸುರಗೆ ಅನಲ ಹಸ್ತವಿತ್ತು ತನ್ನದೇ ಆಗಿರುವಂತಹ ಕರ್ತವ್ಯವನ್ನು ಪರಿಪಾಲಿಸುತ್ತಾ ಲೋಕದ ಕಲ್ಯಾಣಕ್ಕಾಗಿ ದುಡಿಯುತ್ತಿದ್ದಾನೆ. ಅಂದ ಹಾಗೆಯೇ ವಿಷ್ಣುವಾದಂತಹ ನಾನು ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕಾದಂತಹ ಕರ್ತವ್ಯವನ್ನು ಕಾಲಕ್ಕೆ ಸರಿಯಾಗಿ ಮಾಡುತ್ತಾ ಇದ್ದೇನೆ. ಆದರೆ ನಿನ್ನಿಂದಾದಂತಹ ಔಚಿತ್ಯ ಅಚಾತುರ್ಯ ಏನನ್ನು ಬಲೆಯ ಅನಲ ಹಸ್ತವನ್ನು ಕರುಣಿಸುವುದರ ಮೂಲಕ ಲೋಕವನ್ನೇ ನಿರ್ನಾಮ ಮಾಡುವಂತಹ ಕಾರ್ಯವನ್ನು ನೀನು ಮಾಡ್ತಾ ಇದ್ದೀಯಾ. ನಿನ್ನ ಈ ಬುದ್ಧಿಗೆ ನಾನು ಏನಂತ ಹೇಳಲಿ? ಲೋಕದ ಒಳಿತಿಗಾಗಿ ಕೊಟ್ಟದ್ದು ಅನಲ ಹಸ್ತ. ನೀನ್ ಹೇಳ್ತಾ ಇದ್ದೀಯ ಲೋಕ ಹಾಳಾಗ್ತಾ ಉಂಟು ಅಂತ. ಎಲ್ಲಿ ಯಾವ ಲೋಕ ಹಾಳಾಗಿದೆ ಏನಾಗಿದೆ ಅಂತ ಗೊತ್ತಾಗ್ಲಿಲ್ವಲ್ಲ. ಗೊತ್ತಿಲ್ಲ ನಿನಗೆ. ಯಮ್ಮ ಉರಿಯ ಹಸ್ತವೇ ಜಯಿಸಲು ಬಂದೆ ಕಮಲ ಸಂಭವ ಅರುವುದೆಲ್ಲರೂ ಏಳಿರೈದ ಮಾರಮಣಯ ನಾವು ದೂರೊಳ್ಳಿದು ಏಳಿರೈದ ಪರಿಹಾರ ಆಗುತ್ತಿಲ್ಲ. ಇಲ್ಲಿಂದ ವೈಕುಂಠಕ್ಕೆ ಹೋಗಿ ಅಲ್ಲಿ ಹೋಗಿ ಹೇಳುವುದು.
ಏನಿದು ಸುರರೆಲ್ಲ ಬಳಲುತ್ತ ಬಂದಿರಿ ಏನು ಏನು ಏನಿದು ಸುರರೆಲ್ಲ ಬಳಲುತ್ತ ಬಂದಿರಿ ಏನು ದಾನವರು ಬದಳ ಇಂದು ಘನವಾದುವೆ ದಾನವರು ಬದಳ ಇಂದು ಘನವಾದುವೆ ಏನು 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 ಬೇಡಿ ಏನಿದು ಸುರರೆಲ್ಲ ಬಳಲುತ್ತ ಬಂದಿದೆ ಏನು ಬೇಡಿ ಎಂದಿನಂತೆ ನೀವು ನಿಮ್ಮ ಕರ್ತವ್ಯದಲ್ಲಿ ಇಷ್ಟರಾಗಿರಬೇಕಾದಂತಹ ಧರ್ಮ. ಆದರೆ ವೈಕುಂಠವನ್ನು ಅನಿರೀಕ್ಷಿತವಾಗಿ ಪ್ರವೇಶಿಸುತ್ತಿರಲ್ಲ. ಸೃಷ್ಟಿಕರ್ತನಾಗಿರುವಂತಹ ವಿಧಾನವೇನು ನಿರಂತರವಾಗಿ ಸೃಷ್ಟಿ ಕಾರ್ಯವನ್ನು ಮಾಡಬೇಕಾಗಿರುವುದು ನಿನ್ನದಾದಂತಹ ಕರ್ತವ್ಯ. ದೇವತೆಗಳನ್ನು ಪಾಲಿಸಬೇಕಾದಂತಹದ್ದು ನಿನ್ನ ಕರ್ತವ್ಯ. ಆದರೆ ಇನ್ನು ನಿಮ್ಮ ಕರ್ತವ್ಯವನ್ನು ಬಿಟ್ಟು ವೈಕುಂಠವಾಸಿಯಾದಂತಹ ನೋಡಲು ಶೀಘ್ರವಾಗಿ ಬಂದಿದ್ದೀರಲ್ಲ, ಏನು ಕಾರಣ? ದಾನವರಿಂದ ಉಪದ್ರವೇ ಅಥವಾ ಮತ್ತಾರಿಗೂ ನಿಮಗೆ ಆಗುವಂತಹ ತೊಂದರೆ? ನಿಜವಾಗಿ ಹೇಳ್ತದೆ, ಬಗೆಹರಿಸಿಕೊಳ್ಳುತ್ತೇವೆ. ಹರನ ಕೃತ್ಯಗಳಿಂದ ಇರಲು ಇಬ್ಬೇಲೆ ಹರನ ಕೃತ್ಯಗಳಿಂದ ಇರಲು ಧರಣಿಯೊಳಗೆಯ ವಿಪ್ರಮುನಿಗಳ ಉರಿಯ ಹಸ್ತದಿ ದಹಿಸುವನು ಉರಿಯ ಹಸ್ತದಿ ದಹಿಸುವನು ಸುರರಯ ಸುರರಯನನು ಹರಿಸಿದ ಹೊಣೆಯ ಹೊರೆಯಲೇನು ಲೋಕಕ್ಕಿರುವಂತಹ ವಿಚಾರ ಮಗನ ಮಗನಾಗಿರುವಂತಹ ಭಸ್ಮಾಸುರನಿಗೆ ಕರುಣಿಸುವಂತಹ ಹಣದ ಹಸ್ತದ ಪರಿಣಾಮ ಏನು ಬಲ್ಲೆಯ? ಏನು ಈ ಪ್ರಪಂಚದೊಳಗೆ ಇರುವಂತಹ ಗೋ ಬ್ರಾಹ್ಮಣರನ್ನ, ಸಾಧು ಸಂತರನ್ನ, ಮುನಿ ಪುಂಗವರನ್ನ ಎಲ್ಲರನ್ನು ನಾಶಪಡಿಸಿ ಅವರ ತಲೆ ಮೇಲೆಲ್ಲ ಕೈ ಇಟ್ಟು ಇದೋ ದೇವತೆಗಳಾದಂತಹ ದೇವೇಂದ್ರ 33 ಕೋಟಿ ದೇವತೆಗಳು ಇರುವಂತಹ ಆ ಸ್ವರ್ಗ ಇದೆಯಲ್ಲ, ಅಲ್ಲಿಗೂ ನಡೆದಲ್ಲಿದ್ದಾರೆ. ಅದಲ್ಲದೆ ಮಾತ್ರ ಅಂತಹ ಕೆಲಸ ಅಲ್ಲ, ಸ್ವರ್ಗಕ್ಕೂ ಬಂದಿದ್ದಾರೆ. ಸ್ವರ್ಗಲೋಕಕ್ಕೂ ದೇವೇಂದ್ರ ಓಡಿ ಬರುವ ಕಾರಣ ಅದಕ್ಕೆ, ಅದೇ ಕಾರಣ. ಹಾಗೂ ಬ್ರಹ್ಮ ಬಂದಿದ್ದಾರೆ. ಅಲ್ಲದೆ ನಾಳೆ ನಮ್ಮನ್ನು ಬಿಡಲು ನಮ್ಮನ್ನು ಬಿಡಲು ಸತ್ಯಲೋಕವನ್ನು ನಾಶ ಮಾಡುತ್ತಾನೆ. ನೀರಿನ ರಜತಾಗ್ನಿಗಳನ್ನು ಹರಿಯ ನುಡಿಯವು ಕೇಳಿ ಪುನಃ ಉರಿಯ ನಿನ್ನ ರಾಕ್ಷಿಯನ್ನು ತೆರವನ್ನು ಒರೆಸಿ ಬಿಡುವೆನು ದೈತ್ಯನಾಯ್ ನನ್ನ ಮಗ ಇಂತಹ ಕೆಲಸಕ್ಕೆ ಮುಂದಾಗ್ತಾನೆ ಅಂತ ಭಾವಿಸಿರ್ಲಿಲ್ಲ. ಹಾಗಿದ್ದು ಇಂತಹ ಕೆಟ್ಟ ಕೆಲಸಕ್ಕೆ ಮುಂದಾಗ್ತಾ ಇದ್ದಾನೆ ಅಂದಾಗ ಅವ ನನ್ನ ಮಗನಲ್ಲ, ಅವನಿಗೆ ನಾನು ಅಪ್ಪ ಅಲ್ಲ. ನಾಳೆ ನಮ್ಮನ್ನು ಬಿಡಲು ಅಂತ ನೀನು ಹೇಳಿದೆಯಲ್ಲ, ನಾಳೆ ಅಲ್ವಾ, ಇವತ್ತೇ ಅವನು ನಾನು ಬಿಡ್ಲಿಕ್ಕಿಲ್ಲ. ಏನಾದ್ರು ಬರುವ ಬಂದಾದ್ರೆ ಈ ಸೂರ್ಯದಿಂದ ಅವನ ಎದೆ ಹಿಡಿತೇನೆ. 3ನೇ ಕಣ್ಣಿಂದ ಸುಟ್ಟು ಭಸ್ಮ ಮಾಡಿ ಬಿಡ್ತೇನೆ. ಬರ್ಲಿರೋದು ರಂಗವಿ ಭಸ್ಮಾಸುರತ ಧರಿಸಿ ಶಾಂತತೆ ಮೌನದಿಂದಲೇ ತರಳ ರಂಗವಿ ಭಸ್ಮಾಸುರತ ಧರಿಸಿ
ಭಸ್ಮಾಸುರ ಬಾ. ಅನೇಕ ರೀತಿಯಿಂದ ನಿತ್ಯ ಮಾತುಗಳನ್ನು ಹೇಳಿದ್ದೇನೆ. ವರ ಕೊಡುವುದಿದ್ರು ಯಾಕಾಗಿ, ಯಾರಿಗಾಗಿ? ನನಗಾಗಿ ಅವ ವರ ಪಡೆದದ್ದು. ನಾನು ಕೊಟ್ಟದಿದ್ರೆ ನನಗಾಗಿ, ನನ್ನ ಕೆಲಸಕ್ಕಾಗಿ ಕೊಡುವಾಗ ಹೇಳಿದ್ದೇನೆ. ಈ ವರವನ್ನ ಸದ್ವಿನಿಯೋಗ ಮಾಡಿಕೊ. ಸಾಧು ಸಜ್ಜನರ ತಲೆಯ ಮೇಲೆ ಈ ಕೈಯನ್ನು ಇಡ್ಲಿಕ್ಕೆ ಹೋಗಬೇಡ. ನಾನಾ ರೀತಿಯಲ್ಲಿ ಹೇಳಿದ್ರು ಕೂಡ ಆತ ಇಂತಹ ಅಕೃತ್ಯಕ್ಕೆ, ಅಕಾರ್ಯಕ್ಕೆ ಮುಂದಾಗ್ತಾನೆ ಅಂತಾದ್ರೆ ಆತನ ದುಷ್ಟ ಶಕ್ತಿಯನ್ನು ನಿಯಂತ್ರಿಸಬೇಕಾದ್ದು ಅಪ್ಪರಾಗಿ ಏನ ಮಾಡಲಿ ನಾನು ಹಾನಿ ಬಂದೊದಗಿತು, ಏನ ಮಾಡಲಿ ನಾನು ಹಾನಿ ಬಂದೊದಗಿತು, ಸೋನು ಎಂದೆಂಬ ಮೋಹದಲ್ಲಿ, ಸೋನು ಎಂದೆಂಬ ಮೋಹದಲ್ಲಿ, ಮೋಹದಲ್ಲಿ ಕೈತ ದಿನಕರೆ ದಾನವ ಗುಣವಾದ ಬಿಡಲಿಲ್ಲವೆಂದೆಯುವ ಕಾಣುವುದು ಅನೇಕ ರೀತಿಯಲ್ಲಿ ಕೇಳಿಕೊಂಡು ವರ ಕೊಟ್ಟದ್ದೇ ಹೌದಾದ್ರೆ ಈ ವರವನ್ನು ಸದ್ವಿನಿಯೋಗ ಪಡಿಸಿಕೊಳ್ಳುವುದಿಲ್ಲ. ದುಷ್ಟರ ಹಳ್ಳಕ್ಕಾಗಿ ಉಪಯೋಗಿಸುವುದಿಲ್ಲ. ಸಾಧು ಸಜ್ಜನರ ಮೇಲೆ ತಲೆಯ ಮೇಲೆ ಕೈ ಇಡುತ್ತಾರೆ ಅಂತ ಹೇಳಿದ್ರು ಕೂಡ ನನ್ನ ಮಡದಿಯ ಮಾತಿಗೆ ಎಲ್ಲಿಂತಲೂ ಬೆಲೆ ಕೊಡದೆ ಕೊಟ್ಟ. ಯಾಕೆ? ಮಗನೆಂಬ ಮೋಹಕ್ಕೆ ಒಳಗಾಗಿ ಪ್ರೀತಿಯ ಬಾಳಾವಧಿ ಯಾವೊಬ್ಬರಿಗೆ ಇರುವುದಿಲ್ಲ ಹೇಳುತ್ತಾರೆ. ಹುಟ್ಟಿದಾಕ್ಷಣವೇ ಅಪ್ಪ ಬಿಡಕ್ಕೂ ಕೆಲಸ ಕೊಡುವಂತ ಅವನೇ ಕೇಳಿದ್ದು ಕೊಟ್ಟೆ. ಹೌದು, ಆದ್ರೆ ನನ್ನ ಮಗ ಹೀಗೆ ಮಾಡ್ತಾರೆ ಅಂತ ಭಾವಿಸಲಿಲ್ಲ. ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗದು. ಆದ್ದರಿಂದ ಈ ಮೊದಲ ತಿಳಿಸಿದ ಹಾಗೆ ಇವತ್ತು ನನ್ನ ಮಗ ಬಂದ ಅಂತಾದ್ರೆ ಎರಡು ಕಾಲ ಬಂತು, ಅವನಿಗೆ ಕೆಡು ಕಾಲ ಬಂತು, ಕೆಡು ಕಾಲ ಅವನಿಗೆ ಕಡೆಕಾಲ ಒಂದೇ ಬಂತು. ತರಳರಂದರಿ ಭಸ್ಮಾಸುರತ ಕೈಸಿ ಶಾಂತರಿ ಮೌನದಿಂದಲೇ ಕರದ ಭಸ್ಮವಾಗಿ ಅರ್ಪಿಸ ಕೆಳಗೆ
ನಿನಗೆ ಹರುಷವೇನಯ್ಯ ಧರಣಿ ಸುರರ ನಾಶ ನಿನಗೆ ಹರುಷವೇನಯ್ಯ ಧರಣಿ ಸುರರ ನಾಶ ನಿನಗೆ ಹರುಷವೇನಯ್ಯ ನಿನಗೆ ಹರುಷವೇನಯ್ಯ ನಿಂಗೆ ವರವಾಯಿತು ಧರಣಿ ಸುರರ ನಾಶ ನಿನಗೆ ಹರುಷವೇನಯ್ಯ ಹೀಗೆ ರಕ್ಷಿಸು. ದುಷ್ಟರು ಎಲ್ಲಿ ಜೀವನವನ್ನು ಎತ್ತುತ್ತಾರೋ ಅಲ್ಲಿ ನೀನು ಅವರಿಗೆಲ್ಲ ಈ ರೀತಿ ವರವನ್ನು ಕೊಟ್ಟರೆ ನಮ್ಮ ಗತಿ ಏನಾಗಬೇಕು ಹೇಳು. ನಿನಗೆ ಒಬ್ಬ ಮಗ ಹುಟ್ಟಿಕೊಂಡ ಭಸ್ಮಾಸುರ, ಅವನಿಗೆ ಉರಿ ಹಸ್ತವನ್ನು ಕರುಣಿಸಿದ್ದಿ, ಅವನು ಕಂಡ ಕಂಡವರ ತಲೆಯ ಮೇಲೆ ಕೈ ಇಡುತ್ತಿದ್ದಾನೆ. ಈ ರೀತಿಯಾದರೆ ನಮ್ಮ ಗತಿ ಏನು ಪ್ರಭುವೆ? ಜಗದಲ್ಲಿ ಅಳಿವಿಗೆ ಹಾಗೂ ಉಳಿವಿಗೆ ನೀನೇ ಕಾರಣನಾದರೆ ಹೇಗೆ ಸಾಧ್ಯ ಅಂತ ಹೇಳಿ. ಈ ನನ್ನ ಕಷ್ಟವನ್ನು ಬ್ರಹ್ಮದೇವರಲ್ಲಿ ಹೋಗಿ ಹೇಳಿಕೊಳ್ತಾನೆ. ಮುಂದೇನಾಗ್ತದೆ ನೋಡೋಣ. ಏನಿದು ಸುರರೆಲ್ಲ ಬಳಲುತ್ತ ಬಂದಿದೆ ಏನು ಬೇಳಿ ನೀವು ದಾನವರೆಂದು ಪಾತಿಯ ಸಹಿಸರೇ ಇದ್ದ ಏನು ಬೇಳಿ ದೇವತೆಗಳನ್ನೆಲ್ಲ ಒಡೆಗೂಡಿ ಹಾ, ಇಲ್ಲಿವರೆಗೆ ಬರಲು ಕಾರಣ ರಕ್ಕಸರ ಹಾವಳಿಯೇ. ಕಾರಣ ಉಂಟು ಬ್ರಹ್ಮದೇವ. ಹರನ ಕುಮಾರ ದುರುಳ ಹರನ ಕುಮಾರಕ ದುರುಳ ಭಸ್ಮ ಸುರ ಕಮಲ ಸಂಭವ ದುರುಳ ಭಸ್ಮ ಸುರ ಕಮಲ ಸಂಭವ ತನ್ನ ಉರಿಯ ಹಸ್ತದೆ ಎಮ್ಮ ದಹಿಸಲು ಬಂದಿದ ಎಮ್ಮ ಉರಿಯ ಹಸ್ತದೆ ದಹಿಸಲು ಬಂದಿದ